ಸರ್ ಎಚ್ ಕೆ ಪಾಟೀಲ್ರು ಮಾತನಾಡ್ತಿದ್ದಾರೆ, ಅದರ ಲೈವ್ ವಿಜುವಲ್ಸ್ ಗಮನಿಸಬೇಕು ಹೇಳಿ. ಅದರ ಜೊತೆಗೇನೆ ಏನು ಅಧಿಕಾರ ವಿಕೇಂದ್ರೀಕರಣದ ದಾರಿಯೊಳಗೆ ನಾವಿದ್ವಿ, ಸಂವಿಧಾನದ 73, 74ನೇ ತಿದ್ದುಪಡಿ ಪ್ರಕಾರ ಆ ಒಂದು ದಾರಿಯಲ್ಲಿ, ಆ ಪಥದಲ್ಲಿ ಅಡ್ಡಿ ಹಾಕ್ತಕ್ಕಂಥ ಒಂದು ಕೆಲಸ ಬಿ ಗ್ರಾಮ್ಜಿ ಮೂಲಕ ಆಗಿದೆ. ಆದ್ದರಿಂದ ಅದನ್ನ ನಾವು ಸಹಜವಾಗಿ ಟೀಕಿಸೋದಾಗ್ಲಿ ಅಥವಾ ಮಹಾತ್ಮ ಗಾಂಧಿ ನರೇಗಾ ಆಕ್ಟ್ ಅನ್ನ ಮರುಸ್ಥಾಪನೆ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ಸದನಗಳಲ್ಲಿ ಆಗ್ರಹಿಸುವಂತದ್ದೇನಿದೆ ಅದನ್ನು ಮಾಡಬೇಕು ಅನ್ನುವಂಥ ಈ ಹಲವಾರು ಪ್ಯಾರಾಗಳಿವೆ. ಇವುಗಳಿಗೆ ಮಾನ್ಯ ರಾಜ್ಯಪಾಲರು ತಮ್ಮದೇ ಆಗಿರ್ತಕ್ಕಂಥ ರಿಸರ್ವೇಷನ್ ಅನ್ನು ಹೊಂದಿದ್ದಾರೆ. ನಾವು ಅವ್ರಿಗೆ ಹೇಳಿದ್ವಿ, ಕೆಲವು ಬದಲಾವಣೆ ಮಾಡಬೇಕಾಗಿರೋದು ಅಥವಾ ಅನಿವಾರ್ಯ ಇದ್ರೆ ಅಥವಾ ಅವ್ರಿಗೆ ತಪ್ಪು ಅರ್ಥ ಆಗಿದ್ರೆ, ಮಾಹಿತಿ ಕೊರತೆ ಇದ್ರೆ ಅವನ್ನೆಲ್ಲ ಕೊಟ್ಟು ಅವನ್ನ ಹೇಳೋದಕ್ಕೆ ಚರ್ಚೆಗೆ ತಯಾರಿದ್ದೇವೆ ಅಂತ ಹೇಳಿದ್ವಿ. ಆದರೆ ಅವರು 11 ಪ್ಯಾರಾಗಳನ್ನು ಬಿಡಬೇಕು ಅನ್ನುವಂಥ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ. ನಾವು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಮುಂದೆ ನಮ್ಮ ನಿರ್ಣಯವನ್ನ ರಾಜ್ಯಪಾಲರಿಗೆ ನಾವು ಕಳಿಸಿಕೊಡ್ತೀವಿ. ಸರ್, ಈಗ 11 ಪ್ಯಾರಾಗಳನ್ನು ಸಹ ವಿಬಿಜಿ ರಾಮ್ಜಿ ವಿಷಯ ಮಾತ್ರ ಸೀಮಿತವಾಗಿದೆ, ಅಲ್ಲ ಕೇಂದ್ರ ಸರ್ಕಾರದ ವಿರುದ್ಧ ಪ್ರಸ್ತಾಪವಾಗಿದೆ. 11 ಪ್ಯಾರಾಗಳಲ್ಲಿ ಕೇಂದ್ರ ರಾಜ್ಯದ ಸಂಬಂಧ, ಕೇಂದ್ರದ ನಿಲುವಿನಿಂದ ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯ, ಕೇಂದ್ರದ ನೀತಿಯಿಂದ ರಾಜ್ಯದ ಬಡಜನರಿಗೆ ಇರತಕ್ಕಂಥ ಏನು ಕೆಲಸದ ಹಕ್ಕಿತ್ತು, ರೈಟ್ ಟು ವರ್ಕ್ ಇತ್ತು, ಅದನ್ನು ಕಿತ್ಕೊಂಡಿರ್ತಕ್ಕಂಥ ವಿಚಾರ, ಹಲವಾರು ಅಭಿವೃದ್ಧಿ ಕೆಲಸಗಳು. ಕೇವಲ ಇವು 11 ಪ್ಯಾರಾ ಅಲ್ಲ, ಇನ್ನೂ ಒಂದು 100 ಪ್ಯಾರಾ ಅದಾವು. ಆ 100 ಪ್ಯಾರಾದಲ್ಲಿ ನಮ್ಮ ನೀತಿಯನ್ನ, ನಮ್ಮ ರಾಜ್ಯದ ಬೆಳವಣಿಗೆಯನ್ನ, ನಮ್ಮ ರಾಜ್ಯದಲ್ಲಿ ಮುಂದೆ ಆಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡಿದ್ದೇವೆ. ಈಗ ನಾಳೆ ಅವರು ಬರ್ತಾರೆ, ಈ ವಿಷಯಗಳಲ್ಲಿ ಇನ್ನೂ ಗೊಂದಲ ಇದೆ ಅವ್ರಿಗೆ, ಅಥವಾ ಈ 11 ಪ್ಯಾರಾಗಳನ್ನ ಓದಬೇಕು ಬೇಡವೋ ಅಥವಾ ಓದ್ತೀವಿ, ಇವುಗಳ ಬಗ್ಗೆ ನಮ್ಮ ಅಭಿಪ್ರಾಯ ಅವ್ರಿಗೆ ತಿಳಿಸಿದ್ದೇವೆ, ಅವರ ಅಭಿಪ್ರಾಯ ನಮಗೆ ತಿಳಿಸಿದ್ದಾರೆ. ಅವರಿಗೆ ರಿಸರ್ವೇಷನ್ಸ್ ಇವೆ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ನಾವು ಅವ್ರಿಗೆ ಮುಂದೆ ಕಮ್ಯುನಿಕೇಟ್ ಮಾಡ್ತೀವಿ. ಅವರು ನಾಳೆ ಬರಬೇಕು, ನಮ್ಮ ವಿಧಾನಮಂಡಲದ ಜಂಟಿ ಅಧಿವೇಶನದಲ್ಲಿ ಭಾಷಣ ಮಾಡಬೇಕು ಅಂತ ಹೇಳಿ ಅವ್ರಿಗೆ ವಿನಂತಿ ಮಾಡಿದ್ದೇವೆ. ಸಂವಿಧಾನದ 176(1) ಪ್ರಕಾರ ಇಟ್ ಇಸ್ ಮ್ಯಾಂಡೇಟರಿ ಫಾರ್ ಎನಿ ಗವರ್ನರ್ ಟು ಕಮ್ ಅಂಡ್ ಅಡ್ರೆಸ್. ಅದನ್ನು ತಾವು ದಯಮಾಡಿ ಬರಬೇಕು, ಭಾಷಣ ಮಾಡಬೇಕು ಅಂತ ಹೇಳಿ ಅವ್ರು ಕೋರಿದ್ದೇವೆ. ಒಂದು ವೇಳೆ ಅವರು ಒಪ್ಪದೇ ಇದ್ರೆ ಸರ್ಕಾರದ ಮುಂದೆ ಇರುವಂತಹ ಆಯ್ಕೆಗಳೇನು ಸರ್? ರೈಟ್, ಇದು ವಿಶೇಷ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಗವರ್ನರ್ ನಿಲುವು, ಅದಕ್ಕೆ ನಿಯೋಗ ಕಾಂಗ್ರೆಸ್ನಿಂದ ಹೋಗಿತ್ತು, ಅವರನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನ, ಇದರ ಅಪ್ಡೇಟ್ ಅನ್ನು ಗಮನಿಸಿದ್ವಿ. ಸರ್ ಎಚ್ ಕೆ ಪಾಟೀಲ್ರು ಮಾತನಾಡ್ತಿದ್ದಾರೆ, ಅದರ ಲೈವ್ ವಿಜುವಲ್ಸ್ ಗಮನಿಸಬೇಕು ಹೇಳಿ. ಅದರ ಜೊತೆಗೇನೆ ಏನು ಅಧಿಕಾರ ವಿಕೇಂದ್ರೀಕರಣದ ದಾರಿಯೊಳಗೆ ನಾವಿದ್ವಿ, ಸಂವಿಧಾನದ 73, 74ನೇ ತಿದ್ದುಪಡಿ ಪ್ರಕಾರ ಆ ಒಂದು ದಾರಿಯಲ್ಲಿ, ಆ ಪಥದಲ್ಲಿ ಅಡ್ಡಿ ಹಾಕ್ತಕ್ಕಂಥ ಒಂದು ಕೆಲಸ ಬಿ ಗ್ರಾಮ್ಜಿ ಮೂಲಕ ಆಗಿದೆ. ಆದ್ದರಿಂದ ಅದನ್ನ ನಾವು ಸಹಜವಾಗಿ ಟೀಕಿಸೋದಾಗ್ಲಿ ಅಥವಾ ಮಹಾತ್ಮ ಗಾಂಧಿ ನರೇಗಾ ಆಕ್ಟ್ ಅನ್ನ ಮರುಸ್ಥಾಪನೆ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ಸದನಗಳಲ್ಲಿ ಆಗ್ರಹಿಸುವಂತದ್ದೇನಿದೆ ಅದನ್ನು ಮಾಡಬೇಕು ಅನ್ನುವಂಥ ಈ ಹಲವಾರು ಪ್ಯಾರಾಗಳಿವೆ. ಇವುಗಳಿಗೆ ಮಾನ್ಯ ರಾಜ್ಯಪಾಲರು ತಮ್ಮದೇ ಆಗಿರ್ತಕ್ಕಂಥ ರಿಸರ್ವೇಷನ್ ಅನ್ನು ಹೊಂದಿದ್ದಾರೆ. ನಾವು ಅವ್ರಿಗೆ ಹೇಳಿದ್ವಿ, ಕೆಲವು ಬದಲಾವಣೆ ಮಾಡಬೇಕಾಗಿರೋದು ಅಥವಾ ಅನಿವಾರ್ಯ ಇದ್ರೆ ಅಥವಾ ಅವ್ರಿಗೆ ತಪ್ಪು ಅರ್ಥ ಆಗಿದ್ರೆ, ಮಾಹಿತಿ ಕೊರತೆ ಇದ್ರೆ ಅವನ್ನೆಲ್ಲ ಕೊಟ್ಟು ಅವನ್ನ ಹೇಳೋದಕ್ಕೆ ಚರ್ಚೆಗೆ ತಯಾರಿದ್ದೇವೆ ಅಂತ ಹೇಳಿದ್ವಿ. ಆದರೆ ಅವರು 11 ಪ್ಯಾರಾಗಳನ್ನು ಬಿಡಬೇಕು ಅನ್ನುವಂಥ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ. ನಾವು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಮುಂದೆ ನಮ್ಮ ನಿರ್ಣಯವನ್ನ ರಾಜ್ಯಪಾಲರಿಗೆ ನಾವು ಕಳಿಸಿಕೊಡ್ತೀವಿ. ಸರ್, ಈಗ 11 ಪ್ಯಾರಾಗಳನ್ನು ಸಹ ವಿಬಿಜಿ ರಾಮ್ಜಿ ವಿಷಯ ಮಾತ್ರ ಸೀಮಿತವಾಗಿದೆ, ಅಲ್ಲ ಕೇಂದ್ರ ಸರ್ಕಾರದ ವಿರುದ್ಧ ಪ್ರಸ್ತಾಪವಾಗಿದೆ. 11 ಪ್ಯಾರಾಗಳಲ್ಲಿ ಕೇಂದ್ರ ರಾಜ್ಯದ ಸಂಬಂಧ, ಕೇಂದ್ರದ ನಿಲುವಿನಿಂದ ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯ, ಕೇಂದ್ರದ ನೀತಿಯಿಂದ ರಾಜ್ಯದ ಬಡಜನರಿಗೆ ಇರತಕ್ಕಂಥ
ಏನು ಕೆಲಸದ ಹಕ್ಕಿತ್ತು, ರೈಟ್ ಟು ವರ್ಕ್ ಇತ್ತು, ಅದನ್ನು ಕಿತ್ಕೊಂಡಿರ್ತಕ್ಕಂಥ ವಿಚಾರ. ಹಲವಾರು ಅಭಿವೃದ್ಧಿ ಕೆಲಸಗಳು ಕೇವಲ ಇವು 11 ಪ್ಯಾರಾ ಅಲ್ಲ, ಇನ್ನೂ ಒಂದು 100 ಪ್ಯಾರಾ ಅದಾವು. ಆ 100 ಪ್ಯಾರಾದಲ್ಲಿ ನಮ್ಮ ನೀತಿಯನ್ನ, ನಮ್ಮ ರಾಜ್ಯದ ಬೆಳವಣಿಗೆಯನ್ನ, ನಮ್ಮ ರಾಜ್ಯದಲ್ಲಿ ಮುಂದೆ ಆಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡಿದ್ದೇವೆ. ಈಗ ನಾಳೆ ಅವರು ಬರ್ತಾರೆ, ಈ ವಿಷಯಗಳಲ್ಲಿ ಇನ್ನೂ ಗೊಂದಲ ಇದೆ ಅವ್ರಿಗೆ, ಅಥವಾ ಈ 11 ಪ್ಯಾರಾಗಳನ್ನ ಓದಬೇಕು ಬೇಡವೋ ಅಥವಾ ಓದ್ತೀವಿ, ಇವುಗಳ ಬಗ್ಗೆ ನಮ್ಮ ಅಭಿಪ್ರಾಯ ಅವ್ರಿಗೆ ತಿಳಿಸಿದ್ದೇವೆ, ಅವರ ಅಭಿಪ್ರಾಯ ನಮಗೆ ತಿಳಿಸಿದ್ದಾರೆ. ಅವರಿಗೆ ರಿಸರ್ವೇಷನ್ಸ್ ಇವೆ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ನಾವು ಅವ್ರಿಗೆ ಮುಂದೆ ಕಮ್ಯುನಿಕೇಟ್ ಮಾಡ್ತೀವಿ. ಅವರು ನಾಳೆ ಬರಬೇಕು, ನಮ್ಮ ವಿಧಾನಮಂಡಲದ ಜಂಟಿ ಅಧಿವೇಶನದಲ್ಲಿ ಭಾಷಣ ಮಾಡಬೇಕು ಅಂತ ಹೇಳಿ ಅವ್ರಿಗೆ ವಿನಂತಿ ಮಾಡಿದ್ದೇವೆ. ಸಂವಿಧಾನದ 176(1) ಪ್ರಕಾರ ಇಟ್ ಇಸ್ ಮ್ಯಾಂಡೇಟರಿ ಫಾರ್ ಎನಿ ಗವರ್ನರ್ ಟು ಕಮ್ ಅಂಡ್ ಅಡ್ರೆಸ್. ಅದನ್ನು ತಾವು ದಯಮಾಡಿ ಬರಬೇಕು, ಭಾಷಣ ಮಾಡಬೇಕು ಅಂತ ಹೇಳಿ ಅವ್ರು ಕೋರಿದ್ದೇವೆ. ಒಂದು ವೇಳೆ ಅವರು ಒಪ್ಪದೇ ಇದ್ರೆ ಸರ್ಕಾರದ ಮುಂದೆ ಇರುವಂತಹ ಆಯ್ಕೆಗಳೇನು ಸರ್? ರೈಟ್, ಇದು ವಿಶೇಷ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಗವರ್ನರ್ ನಿಲುವು, ಅದಕ್ಕೆ ನಿಯೋಗ ಕಾಂಗ್ರೆಸ್ನಿಂದ ಹೋಗಿತ್ತು, ಅವರನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನ. ಇದರ ಅಪ್ಡೇಟ್ ಅನ್ನು ಗಮನಿಸಿದ್ವಿ. ಸರ್, ಎಚ್ ಕೆ ಪಾಟೀಲ್ ಮಾತನಾಡ್ತಿದ್ದಾರೆ, ಅದರ ಲೈವ್ ವಿಜುವಲ್ಸ್ ಗಮನಿಸಬೇಕು ಹೇಳಿ. ಅದರ ಜೊತೆಗೇನೆ ಏನು ಅಧಿಕಾರ ವಿಕೇಂದ್ರೀಕರಣದ ದಾರಿಯೊಳಗೆ ನಾವಿದ್ವಿ. ಸಂವಿಧಾನದ 73-74ನೇ ತಿದ್ದುಪಡಿ ಪ್ರಕಾರ ಆ ಒಂದು ದಾರಿಯಲ್ಲಿ, ಆ ಪಥದಲ್ಲಿ ಅಡ್ಡಿ ಹಾಕ್ತಕ್ಕಂಥ ಒಂದು ಕೆಲಸ ಬಿ ಗ್ರಾಮ್ಜಿ ಮೂಲಕ ಆಗಿದೆ. ಆದ್ದರಿಂದ ಅದನ್ನ ನಾವು ಸಹಜವಾಗಿ ಟೀಕಿಸೋದಾಗ್ಲಿ ಅಥವಾ ಮಹಾತ್ಮ ಗಾಂಧಿ ನರೇಗಾ ಆಕ್ಟ್ ಅನ್ನ ಮರುಸ್ಥಾಪನೆ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ಸದನಗಳಲ್ಲಿ ಆಗ್ರಹಿಸುವಂತದ್ದೇನಿದೆ ಅದನ್ನು ಮಾಡಬೇಕು ಅನ್ನುವಂಥ ಈ ಹಲವಾರು ಪ್ಯಾರಾಗಳಿವೆ. ಇವುಗಳಿಗೆ ಮಾನ್ಯ ರಾಜ್ಯಪಾಲರು ತಮ್ಮದೇ ಆಗಿರ್ತಕ್ಕಂಥ ರಿಸರ್ವೇಷನ್ ಅನ್ನು ಹೊಂದಿದ್ದಾರೆ. ನಾವು ಅವ್ರಿಗೆ ಹೇಳಿದ್ವಿ, ಕೆಲವು ಬದಲಾವಣೆ ಮಾಡಬೇಕಾಗಿರೋದು ಅಥವಾ ಅನಿವಾರ್ಯ ಇದ್ರೆ ಅಥವಾ ಅವ್ರಿಗೆ ತಪ್ಪು ಅರ್ಥ ಆಗಿದ್ರೆ, ಮಾಹಿತಿ ಕೊರತೆ ಇದ್ರೆ ಅವನ್ನೆಲ್ಲ ಕೊಟ್ಟು ಅವನ್ನ ಹೇಳೋದಕ್ಕೆ ಚರ್ಚೆಗೆ ತಯಾರಿದ್ದೇವೆ ಅಂತ ಹೇಳಿದ್ವಿ. ಆದರೆ ಅವರು 11 ಪ್ಯಾರಾಗಳನ್ನು ಬಿಡಬೇಕು ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ನಾವು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಮುಂದೆ ನಮ್ಮ ನಿರ್ಣಯವನ್ನು ರಾಜ್ಯಪಾಲರಿಗೆ ನಾವು ಕಳಿಸಿಕೊಡ್ತೀವಿ. ಸರ್, ಈಗ 11 ಪ್ಯಾರಾಗಳನ್ನೂ ಸಹ ವಿಬಿಜಿ ರಾಮ್ಜಿ ವಿಷಯ ಮಾತ್ರ ಸೀಮಿತವಾಗಿದೆ ಅಲ್ಲ ಅಥವಾ ಕೇಂದ್ರ ಸರ್ಕಾರದ ವಿರುದ್ಧ ಪ್ರಸ್ತಾಪ ಆಗಿದೆ? 11 ಪ್ಯಾರಾಗಳಲ್ಲಿ ಕೇಂದ್ರ ರಾಜ್ಯದ ಸಂಬಂಧ, ಕೇಂದ್ರದ ನಿಲುವಿನಿಂದ ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯ, ಕೇಂದ್ರದ ನೀತಿಯಿಂದ ರಾಜ್ಯದ ಬಡಜನರಿಗೆ ಇರತಕ್ಕಂಥ ಏನು ಕೆಲಸದ ಹಕ್ಕಿತ್ತು, ರೈಟ್ ಟು ವರ್ಕ್ ಇತ್ತು, ಅದನ್ನು ಕಿತ್ಕೊಂಡಿರ್ತಕ್ಕಂಥ ವಿಚಾರ. ಹಲವಾರು ಅಭಿವೃದ್ಧಿ ಕೆಲಸಗಳು ಕೇವಲ ಇವು 11 ಪ್ಯಾರಾ ಅಲ್ಲ, ಇನ್ನೂ ಒಂದು 100 ಪ್ಯಾರಾ ಅದಾವು. ಆ 100 ಪ್ಯಾರಾದಲ್ಲಿ ನಮ್ಮ ನೀತಿಯನ್ನ, ನಮ್ಮ ರಾಜ್ಯದ ಬೆಳವಣಿಗೆಯನ್ನ, ನಮ್ಮ ರಾಜ್ಯದಲ್ಲಿ ಮುಂದೆ ಆಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡಿದ್ದೇವೆ. ಈಗ ನಾಳೆ ಅವರು ಬರ್ತಾರೆ, ಈ ವಿಷಯಗಳಲ್ಲಿ ಇನ್ನೂ ಗೊಂದಲ ಇದೆ ಅವ್ರಿಗೆ, ಅಥವಾ ಈ 11 ಪ್ಯಾರಾಗಳನ್ನ ಓದಬೇಕು ಬೇಡವೋ ಅಥವಾ ಓದ್ತೀವಿ, ಇವುಗಳ ಬಗ್ಗೆ ನಮ್ಮ ಅಭಿಪ್ರಾಯ ಅವ್ರಿಗೆ ತಿಳಿಸಿದ್ದೇವೆ, ಅವರ ಅಭಿಪ್ರಾಯ ನಮಗೆ ತಿಳಿಸಿದ್ದಾರೆ. ಅವರಿಗೆ ರಿಸರ್ವೇಷನ್ಸ್ ಇವೆ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ನಾವು ಅವ್ರಿಗೆ ಮುಂದೆ ಕಮ್ಯುನಿಕೇಟ್ ಮಾಡ್ತೀವಿ. ಅವರು ನಾಳೆ ಬರಬೇಕು, ನಮ್ಮ ವಿಧಾನಮಂಡಲದ ಜಂಟಿ ಅಧಿವೇಶನದಲ್ಲಿ ಭಾಷಣ ಮಾಡಬೇಕು ಅಂತ ಹೇಳಿ ಅವ್ರಿಗೆ ವಿನಂತಿ ಮಾಡಿದ್ದೇವೆ. ಸಂವಿಧಾನದ 176(1) ಪ್ರಕಾರ ಇಟ್ ಇಸ್ ಮ್ಯಾಂಡೇಟರಿ ಫಾರ್ ಎನಿ ಗವರ್ನರ್ ಟು ಕಮ್ ಅಂಡ್ ಅಡ್ರೆಸ್. ಅದನ್ನು ತಾವು ದಯಮಾಡಿ ಬರಬೇಕು, ಭಾಷಣ ಮಾಡಬೇಕು ಅಂತ ಹೇಳಿ ಅವ್ರು ಕೋರಿದ್ದೇವೆ. ಒಂದು ವೇಳೆ ಅವರು ಒಪ್ಪದೇ ಇದ್ರೆ ಸರ್ಕಾರದ ಮುಂದೆ ಇರುವಂತಹ ಆಯ್ಕೆಗಳೇನು ಸರ್? ರೈಟ್, ಇದು ವಿಶೇಷ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಗವರ್ನರ್ ನಿಲುವು, ಅದಕ್ಕೆ ನಿಯೋಗ ಕಾಂಗ್ರೆಸ್ನಿಂದ ಹೋಗಿತ್ತು, ಅವರನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನ. ಇದರ ಅಪ್ಡೇಟ್ ಅನ್ನು ಗಮನಿಸಿದ್ವಿ.